IPL ಫ್ಯಾನ್ಸ್ಗೆ ಒಂದು ಬಿಗ್ ಅಪ್ಡೇಟ್ ಇದೆ. ಆಕ್ಚುಲಿ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಬೇಕಾಗಿತ್ತು. ಈ ಒಂದು ಅಪ್ಡೇಟ್ ಇಂದ ಸಾಕಷ್ಟು IPL ಫ್ಯಾನ್ಸ್ ಮಾಡಿರುವಂತಹ ಎಲ್ಲಾ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಸೊ ಹಾಗಾದ್ರೆ ಏನೆಲ್ಲ ಅಪ್ಡೇಟ್ಸ್ ಇದಾವೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ, ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಟೀಮಿನ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಸಾಕಷ್ಟು IPL ಫ್ಯಾನ್ಸ್ ಗೆ ಒಂದು ಡೌಟ್ ಇದೆ. ಏನಪ್ಪಾ ಒಂದು ಡೌಟ್ ಅಂತ ಕೇಳಿದ್ರೆ, ನೆಕ್ಸ್ಟ್ IPL 2026 ಆ ಒಂದು ಮಿನಿ ಆಕ್ಷನ್ ಗೆ ಯಾವೆಲ್ಲ ಪ್ಲೇಯರ್ಸ್ ಆಕ್ಷನ್ ಗೆ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಬೆನ್ ಸ್ಟೋಕ್ಸ್ ಇಷ್ಟಕ್ಕೆ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಅವರ ಹೆಸರನ್ನು ರಿಜಿಸ್ಟರ್ ಮಾಡ್ತಾ ಇದಾರಾ ಅಥವಾ ಇಲ್ಲ ಅಂತೇಳಿ ಸಾಕಷ್ಟು IPL ಫ್ಯಾನ್ಸ್ ಗೆ ಡೌಟ್ ಇದೆ. ಆಕ್ಚುಲಿ ರೂಲ್ಸ್ ನ ಪ್ರಕಾರ ಯಾರಾದ್ರೂ ಆ ಒಂದು ಮೆಗಾ ಆಕ್ಷನ್ ಅಲ್ಲಿ ಅವರ ಹೆಸರನ್ನು ರಿಜಿಸ್ಟರ್ ಮಾಡಲಪ್ಪ ಅಂದ್ರೆ ಅಂತ ಪ್ಲೇಯರ್ಸ್ ಗೆ ಬ್ಯಾನ್ ಮಾಡ್ತಾರೆ. ಬಟ್ ಈಗ ಇಷ್ಟಕ್ಕೆ ಬೆನ್ ಸ್ಟೋಕ್ಸ್ ಅವರು ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಹೆಸರನ್ನು ರಿಜಿಸ್ಟರ್ ಮಾಡಿದಾರಾ ಅಥವಾ ಇಲ್ಲ ಅಂತೇಳಿ ಸಾಕಷ್ಟು ಡೌಟ್ಸ್ ಗೆ ಇವತ್ತೇ ಆ ಒಂದು ಕ್ಲಾರಿಟಿ ಸಿಗುತ್ತೆ. ಏನಪ್ಪಾ ಅಂದ್ರೆ, ರಿಪೋರ್ಟ್ ನ ಪ್ರಕಾರ IPL 2026 ಆ ಒಂದು ಮಿನಿ ಆಕ್ಷನ್ ಗೆ ಎಲ್ಲಾ ಪ್ಲೇಯರ್ಸ್ ಹೆಸರನ್ನು ಇವತ್ತು ರಿಜಿಸ್ಟರ್ ಮಾಡಿದಿರುವ ಹೆಸರನ್ನು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗುತ್ತೆ ಅಂತೇಳಿ ಒಂದು ಇನ್ಸೈಡ್ ರಿಪೋರ್ಟ್ ಇದೆ. ಸೊ ಡೆಫಿನೆಟ್ಲಿ ಆಗಿ ಈ ಒಂದು ಅಫಿಷಿಯಲ್ ಆಗಿ ಆ ಒಂದು ಲಿಸ್ಟ್ ಬಂದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಅವಾಗ ಗೊತ್ತಾಗುತ್ತೆ ಇಷ್ಟಕ್ಕೆ ಬೆನ್ ಸ್ಟೋಕ್ಸ್ ಅವರ ಹೆಸರನ್ನು ರಿಜಿಸ್ಟರ್ ಮಾಡಿದಾರ ಅಥವಾ ಇಲ್ಲ ಅಂತೇಳಿ. ಮತ್ತು ಸಾಕಷ್ಟು ಡೊಮೆಸ್ಟಿಕ್ ಪ್ಲೇಯರ್ಸ್ ಅಲ್ಲಿ ಮತ್ತು ಸಾಕಷ್ಟು ಬೇರೆ ಬೇರೆ ಕಂಟ್ರಿ ಇರುವಂತಹ ಡೊಮೆಸ್ಟಿಕ್ ಪ್ಲೇಯರ್ಸ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಇಷ್ಟಕ್ಕೆ ಅಂತ ಪ್ಲೇಯರ್ಸ್ ಈ ಒಂದು ಮಿನಿ ಆಕ್ಷನ್ ಗೆ ಅವರ ಹೆಸರನ್ನು ರಿಜಿಸ್ಟರ್ ಮಾಡಿದಾರ ಅಥವಾ ಇಲ್ಲ ಅಂತೇಳಿ ಇವತ್ತು ಕ್ಲಾರಿಟಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ರಿಪೋರ್ಟ್ ನ ಪ್ರಕಾರ ಆ ಒಂದು ಲಿಸ್ಟ್ ಇವತ್ತು ಬರುತ್ತೆ ಅಂತೇಳಿ ಅಪ್ಡೇಟ್ ಇದೆ. ಸೊ ಏನಾದ್ರು ಆ ಒಂದು ಲಿಸ್ಟ್ ಬಂದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಈಚ್ ಅಂಡ್ ಎವ್ರಿ ಅಪ್ಡೇಟ್ ವಿತ್ ಫಾಸ್ಟ್ ಆಗಿ ವಿತ್ ಇನ್ ಸೆಕೆಂಡ್ ಶೇರ್ ಮಾಡ್ತಿದ್ದೀನಿ. ಸೊ ಬೇಗ ಎಲ್ಲ IPL ಫ್ಯಾನ್ಸ್ ಜಾಯ್ನ್ ಆಗಿ. ಸೊ ನನ್ನ ಪ್ರಕಾರ ಬೆನ್ ಸ್ಟೋಕ್ಸ್ ಅನ್ಅವೈಲೇಬಲ್ ಇರಬಹುದು ಅಂತ ನಾನು ಅನ್ಸಿದೆ. ಯಾಕಂದ್ರೆ ಅವೈಲೇಬಲ್ ಇದ್ರೆ ಇಷ್ಟಕ್ಕೆ ಅವರಿಗೆ ಮಿನಿ ಆಕ್ಷನ್ ಯಾವ ಟೀಮ್ ಬಿಡ್ ಮಾಡ್ತಿದ್ರು ನನ್ನ ಪ್ರಕಾರ ಅನ್ಸಲ್ ಆಗುವಂತಹ ಎಲ್ಲಾ ಚಾನ್ಸ್ ಇರುತ್ತೆ. ಯಾಕಂದ್ರೆ ಬೆನ್ ಸ್ಟೋಕ್ಸ್ ಸರಿಯಾದ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ, T20 ಮ್ಯಾಚ್ ಆಡ್ತಾ ಇಲ್ಲ. ಸೊ ಯಾಕೆ ಬೆನ್ ಸ್ಟೋಕ್ಸ್ ತಗೋಬೇಕು ಅಂತ ನನ್ನ ವ್ಯೂ. ಆದ್ರೂ ಬೆನ್ ಸ್ಟೋಕ್ಸ್ ಒಂದು ಗುಡ್ ಪ್ಲೇಯರ್. ಬಟ್ ಈ ಟೈಮ್ ಅಲ್ಲಿ ಎಲ್ಲಾ IPL ಟೀಮ್ ಒಂದು ಯಂಗ್ ಪ್ಲೇಯರ್ ಗೆ ಟಾರ್ಗೆಟ್ ಮಾಡ್ತಾ ಇದಾರೆ. ಬಟ್ ಈ ಟೈಮ್ ಅಲ್ಲಿ ನನ್ನ ಪ್ರಕಾರ ಬೆನ್ ಸ್ಟೋಕ್ಸ್ ಮಿನಿ ಆಕ್ಷನ್ ಗೆ ಬಂದ್ರು ಆ ಒಂದು ಮಿನಿ ಆಕ್ಷನ್ ಅನ್ಸೋಲ್ಡ್ ಹೋದ್ರು ನಾನಿಲ್ಲಿ ಸರ್ಪ್ರೈಸ್ ಆಗಲ್ಲ ಅವರು. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇನಂತೀರ? ಇಫ್ ಸಪೋಸ್ ಬೆನ್ ಸ್ಟೋಕ್ಸ್ ಮಿನಿ ಆಕ್ಷನ್ ಬಂದ್ರೆ ಅನ್ಸೋಡತ್ರ ಅಥವಾ ಸೋಡತ್ರ ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ ಈ ಟೀಮ್ ಇಂದ ಒಂದು ಸೂಪರ್ ಅಪ್ಡೇಟ್ ಬರ್ತದೆ. ಏನಪ್ಪಾ ಅಂದ್ರೆ, CSK ಸ್ಕೌಟ್ ರೀಸೆಂಟ್ ಆಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. CSK ಸ್ಕೌಟ್ ಆಗಿ ಯಾರಪ್ಪ ಅಂದ್ರೆ ರೋಬರ್ಟ್ ಫರ್ನಾಂಡೋಸ್ ಅಂತೇಳಿ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ನಾನು ಹೈದರಾಬಾದ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂದ್ರೆ ನಾಳೆ November 26ಗೆ. ಯಾಕೆಂದ್ರೆ ಸಯ್ಯದ್ ಮುಸ್ತಕಿಲ್ ಟ್ರೋಫಿಯಲ್ಲಿ ಮ್ಯಾಚ್ ಇದಾವೆ. ಯಾವ್ದಪ್ಪ ಅಂದ್ರೆ ಅದು ಗುಜರಾತ್ ವರ್ಸಸ್ ಸರ್ವಿಸಸ್. ಈ ಒಂದು ಮ್ಯಾಚ್ ಅಲ್ಲಿ ಅವರು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ಒಂದು ಮ್ಯಾಚ್ ಅಲ್ಲಿ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ಇದ್ದಾರೆ CSK ಗೆ. ಆ ಪ್ಲೇಯರ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ನ ತೋರಿಸಿದರೆ ಆ ಪ್ಲೇಯರ್ ಪರ್ಫಾರ್ಮೆನ್ಸ್ ಗೋಸ್ಕರನೇ ಈಗ CSK ಸ್ಕೌಟ್ ರೋಬರ್ಟ್ ಅವರು ನಾಳೆಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಯಾರಪ್ಪ ಆ ಪ್ಲೇಯರ್ ಅಂತ ಕೇಳಿದ್ರಪ್ಪ ಅಂದ್ರೆ ವಿಶಾಲ್ ಜೈಸ್ವಾಲ್ ಅಂತೇಳಿ. ಇವರು ಡೊಮೆಸ್ಟಿಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಆ ಒಂದು ಪರ್ಫಾರ್ಮೆನ್ಸ್ ಬೇಸಿನ ಮೇಲೆ ಈಗ CSK ಸ್ಕೌಟ್ ನಾಳೆ ಹೈದರಾಬಾದ್ಗೆ ಹೋಗ್ತಾ ಇದ್ದಾರೆ. ನಾಳೆ ಮ್ಯಾಚ್ ಏನಾದ್ರು ವಿಶಾಲ್ ಜೈಸ್ವಾಲ್ ಅವರು ಒಂದು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ರೆ ಡೆಫಿನೆಟ್ಲಿ ಆಗಿ CSK ಸ್ಕೌಟ್ ಸಪರೇಟ್ ಆಗಿ ಅವರಿಗೆ ಟ್ರಯಲ್ಸ್ ಮಾಡುವಂತಹ ಚಾನ್ಸ್ ಇರುತ್ತೆ. ಆ ಒಂದು ಟ್ರಯಲ್ಸ್ ಅಲ್ಲಿ ಏನಾದ್ರು CSK ಸ್ಕೌಟ್ ಗೆ ಇಂಪ್ರೆಸ್ ಮಾಡಿದ್ರೆ ಡೆಫಿನೆಟ್ಲಿ ಆಗಿ CSK ಮ್ಯಾನೇಜ್ಮೆಂಟ್ ಆ ಒಂದು IPL 2026 ಮಿನಿ ಆಕ್ಷನ್ ಇವರಿಗೆ ಬೈ ಮಾಡುವಂತಹ ಎಲ್ಲಾ ಚಾನ್ಸ್ ಇರುತ್ತೆ. ರೀಸೆಂಟ್ ಆಗಿ CSK ಸ್ಕೌಟ್ ಆಲ್ರೆಡಿ 4-5 ಪ್ಲೇಯರ್ಸ್ ಗೆ ಟ್ರಯಲ್ಸ್ ನ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಒಂದು 5 ರಿಂದ 6 ಪ್ಲೇಯರ್ಸ್ ತಗೊಂಡು ಅವರು ಮಿನಿ ಆಕ್ಷನ್ ಗೆ ಹೋಗ್ತಾರೆ. ಸೊ ಯಾವುದೇ ಒಂದು ಪ್ಲೇಯರ್ ಗೆ ಅವರು ಪಿಕ್ ಮಾಡ್ತಾರೆ. ಬಟ್ ನೋಡಬೇಕು CSK ಮ್ಯಾನೇಜ್ಮೆಂಟ್ ರವೀಂದ್ರ ಜಡೇಜಾಗೆ ಒಂದು ಪರ್ಫೆಕ್ಟ್ ಆಗಿ ಯಾವ ಪ್ಲೇಯರ್ ಗೆ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಅಂತೇಳಿ ನೋಡಮ್ಮ. ಇದು ಸದ್ಯ ಇರುವಂತಹ IPL ನ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನಾದ್ರು ಡೌಟ್ ಇದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.